ಸೋರುತ್ತಿದೆ ಬನವಾಸಿಯ ಮಧುಕೇಶ್ವರ ದೇವಾಲಯ. ನಿರ್ವಹಣೆ ಇಲ್ಲದೆ ಕಳೆಗುಂದಿದೆ ಕನ್ನಡದ ಪ್ರಪ್ರಥಮ ಸಾಮ್ರಾಜ್ಯ. ಶಾಶ್ವತ ದುರಸ್ತಿ ಮಾಡದೆ ತಾಡಪತ್ರೆ ಹಾಕಿ ಮುಚ್ಚಿದ ಇಲಾಖೆ. ನಿರ್ಲಕ್ಷ್ಯಕ್ಕೊಳಗಾದ ಕನ್ನಡದ ಮೊದಲ ರಾಜಧಾನಿ. ಕನ್ನಡಿಗರ ಮೊದಲ ರಾಜಧಾನಿ ಬನವಾಸಿಯ ಮಧುಕೇಶ್ವರ ದೇವಸ್ಥಾನದ ಮೇಲ್ಛಾವಣಿ ಸೋರ್ತಾ ಇದ್ದು ಮಳೆಯ ನೀರು ಹರಿದು ಇಡೀ ಮಂಟಪವೇ ಪಾಚಿಗಟ್ಟಿದೆ. ಪ್ರಾಚ್ಯವಸ್ತು ಮತ್ತು ಪುರಾತತ್ವ ಇಲಾಖೆಯ ಸುಪರ್ದಿಯಲ್ಲಿರುವ ಈ ದೇವಾಲಯವನ್ನ ಬೇಸಿಗೆಯಲ್ಲಿ ದುರಸ್ತಿ ಮಾಡಲಾಗಿತ್ತು. ಆದರೆ ಭಾರೀ ಮಳೆಯಿಂದಾಗಿ ಮೇಲ್ಭಾಗದಿಂದ ನೀರು ಮತ್ತೆ ಸುರಿತಾ ಇದ್ದು ಇದೀಗ ತಾಡಪತ್ರೆ ಹೊದಿಸುವ ಕೆಲಸ ಮಾಡಲಾಗಿದೆ. ಇದರಿಂದ ಸುಂದರ ಶಿಲಾ ಕೆತ್ತನೆಯುಳ್ಳ ಐತಿಹಾಸಿಕ ದೇಗುಲದ ಸೌಂದರ್ಯ ಮಾಯವಾಗಿ ಬಿಟ್ಟಿದೆ. ಹೌದು, 4ನೇ ಶತಮಾನಕ್ಕೆ ಸೇರಿದ ಅತ್ಯಂತ ಪುರಾತನ ಹಾಗೂ ಸುಂದರ ದೇವಾಲಯವನ್ನ ಕದಂಬರು ನಿರ್ಮಾಣ ಮಾಡಿದ್ದು ಇದು ಕನ್ನಡಿಗರ ಮೊದಲ ರಾಜಧಾನಿಯಾಗಿದೆ. ದೇವಸ್ಥಾನ ಸೋರಲು ಆರಂಭವಾಗಿ ಅನೇಕ ವರ್ಷಗಳೇ ಕಳೆದರೂ ಪುರಾತತ್ವ ಇಲಾಖೆ ಮಾತ್ರ ಶಾಶ್ವತ ದುರಸ್ತಿ ಕಾಮಗಾರಿಯನ್ನ ಮಾಡದೆ ನಿರ್ಲಕ್ಷ್ಯ ವಹಿಸಿದೆ ಎಂಬುದು ಸ್ಥಳೀಯರ ಆರೋಪ. ಈ ಶಿಲಾ ದೇಗುಲ 1970ರಲ್ಲಿ ಮೊದಲ ಬಾರಿಗೆ ಸೋರಲು ಆರಂಭವಾಗಿತ್ತು. ಬಳಿಕ ಪುರಾತತ್ವ ಇಲಾಖೆ ದೇಗುಲದ ದುರಸ್ತಿ ಕಾರ್ಯ ಕೈಗೊಂಡಿತ್ತು. ಆ ಸಂದರ್ಭದಲ್ಲಿ ಮೇಲ್ಛಾವಣಿಯ ಗಾರೆ ಲೇಪವನ್ನ ತೆಗೆದು ರಾಸಾಯನಿಕ ಲೇಪವನ್ನ ಹಾಕಲಾಯಿತು ಎನ್ನಲಾಗಿದೆ. ಆ ನಂತರವೂ ಕೆಲ ಬಾರಿ ದುರಸ್ತಿ ನಡೆಯಿತಾದರೂ ಇಂದಿನವರೆಗೆ ದೇವಾಲಯ ಸೋರುವುದು ಮಾತ್ರ ತಪ್ಪಲಿಲ್ಲ. ಇನ್ನು ಛಾವಣಿಯ ಸಂದುಗಳಿಂದ ನೀರು ಒಳಬರ್ತಾ ಇರೋದ್ರಿಂದ ಪ್ರವೇಶ ದ್ವಾರದ ಬಳಿಯ ಮಂಟಪವು ಶಿಥಿಲಗೊಂಡಿದೆ. ಇತ್ತ ದೇಗುಲದ ಒಳಗಡೆ ಕಲ್ಲಿನ ಬೆಂಚುಗಳ ಮೇಲೆ ಕುಳಿತುಕೊಳ್ಳಲು ಸಾಧ್ಯವಾಗ್ತಿಲ್ಲ. ಇದೇ ರೀತಿ ಶಿಥಿಲಾವಸ್ಥೆ ತಲುಪಿದ್ರೆ ಹಾಳು ಕೊಂಪೆಯಾಗುವುದರಲ್ಲಿ ಅನುಮಾನವಿಲ್ಲ. ಎರಡ್ 2010ರಲ್ಲಿ L&T ಕಂಪನಿ ಮೇಲ್ಛಾವಣಿಯನ್ನ ಮತ್ತೆ ನವೀಕರಣ ಮಾಡಿತ್ತು. 2023ರಲ್ಲಿ ಪ್ರಾಚ್ಯವಸ್ತು ಮತ್ತು ಪುರಾತತ್ವ ಇಲಾಖೆಯ ಹಾವೇರಿ ವಿಭಾಗದ ಸಿಬ್ಬಂದಿ ದೇವಾಲಯದ ಗರ್ಭಗುಡಿಗೆ ತಾತ್ಕಾಲಿಕವಾಗಿ ತಾಡಪತ್ರೆ ಅಳವಡಿಸಿ ಮುಚ್ಚಿದ್ದರು. ಆದರೆ ನಂತರವೂ ಸೋರಿಕೆ ನಿಲ್ಲದ ಕಾರಣ ದೇವಾಲಯದ ಆಡಳಿತ ಮಂಡಳಿ ಶಾಶ್ವತ ದುರಸ್ತಿಗಾಗಿ ಪುರಾತತ್ವ ಇಲಾಖೆಗೆ ಹಲವಾರು ಬಾರಿ ಪತ್ರಗಳನ್ನು ಬರೆದಿತ್ತು. ಕಳೆದ ಬೇಸಿಗೆಯಲ್ಲಿ ಚಿಕ್ಕ ಪುಟ್ಟ ದುರಸ್ತಿ ಕಾರ್ಯ ಮಾಡಲಾಗಿದ್ರೂ ಅದು ಪರಿಪೂರ್ಣವಾಗದೆ ಸೋರಿಕೆ ನಿಂತಿಲ್ಲ. ಹೀಗಾಗಿ ದೇವಾಲಯದ ಮೇಲ್ಛಾವಣಿಗೆ ಮತ್ತೆ ತಾಡಪತ್ರೆ ಹಾಕಿ ಇಲಾಖೆ ಮುಚ್ಚಿದೆ. ಇನ್ನು ದೇವಸ್ಥಾನದ ರಿಪೇರಿ ಕಾರ್ಯಕ್ಕೆ ಸರ್ಕಾರ ಕಳೆದ ಕೆಲವು ತಿಂಗಳ ಹಿಂದಷ್ಟೇ 50 ಲಕ್ಷ ರೂಪಾಯಿ ಮಂಜೂರು ಮಾಡಿದೆ. ಮಳೆ ಮುಗಿದ ನಂತರ ದುರಸ್ತಿ ಮಾಡುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಇನ್ನು ಮಧುಕೇಶ್ವರ ದೇವಸ್ಥಾನ ಮಾತ್ರ ಈ ಪರಿಸ್ಥಿತಿಯಲ್ಲಿಲ್ಲ. ಪಾರ್ವತಿ ದೇವಸ್ಥಾನ ಮತ್ತು ಲಕ್ಷ್ಮೀ ನರಸಿಂಹ ದೇವಸ್ಥಾನ ಕೂಡ ಸೋರ್ತಾ ಇದೆ. ಅವುಗಳನ್ನು ಶಾಶ್ವತವಾಗಿ ರಕ್ಷಿಸುವ ಕೆಲಸ ಮಾಡಬೇಕು ಎಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ. ಒಟ್ಟಿನಲ್ಲಿ ಇದುವರೆಗೂ ಮಾಡಿದ ತಾತ್ಕಾಲಿಕ ದುರಸ್ತಿ ಕಾರ್ಯದಿಂದ ಯಾವುದೇ ಪ್ರಯೋಜನವಾದಂತೆ ಕಾಣಿಸ್ತಿಲ್ಲ. ದೇವಾಲಯ ಸೋರದಂತೆ ತಡೆಯಲು ಶಾಶ್ವತ ಕಾಮಗಾರಿಗೆ ಇಲಾಖೆ ಕ್ರಮ ಕೈಗೊಳ್ಳಬೇಕಿದೆ. ಕನ್ನಡಿಗರ ಮೊದಲ ರಾಜಧಾನಿ ಎಂಬ ಭಾವನಾತ್ಮಕ ಅಂಶ ಹಾಗೂ ಐತಿಹಾಸಿಕ ಮಹತ್ವವುಳ್ಳ ಈ ದೇಗುಲವನ್ನ ಸುರಕ್ಷಿತವಾಗಿ ಇಟ್ಟುಕೊಳ್ಳಬೇಕಾಗಿದ್ದು ಸರ್ಕಾರದ ಜವಾಬ್ದಾರಿ. ಕನ್ನಡಿಗರ ಅಸ್ಮಿತೆಯ ಪ್ರತೀಕವಾಗಿರುವ ಈ ದೇಗುಲದ ಬಗ್ಗೆ ಯಾಕಿಷ್ಟು ನಿರ್ಲಕ್ಷ್ಯ ಎನ್ನುವ ಪ್ರಶ್ನೆ ಮೂಡಿದೆ. ಸ್ಪೆಷಲ್ ಡೆಸ್ಕ್ ಮಾರಿಕಾಂಬಾ ನ್ಯೂಸ್.